ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೆಣ್ಮಕ್ಕಳಿಗೆ ದಿನಾನು ಹೊರಗಡೆ ಹೋಗಬೇಕಂದ್ರೆ ಕೈ ಮೇಲೆ ಅಥವಾ ಕಾಲಿನ ಮೇಲೆ ಇರುವಂಥ ಅನ್ವಾಂಟೆಡ್ ಹೇರ್ಸ್, ಬೇಡದ ಕೂದಲು ಮುಜುಗರವನ್ನು ತರುತ್ತೆ. ಹಾಗಂತ ಪದೇ ಪದೇ ನಾವು ಸಲೂನ್ಗೆ ಹೋಗೋಕ್ಕಾಗತ್ತಾ? ಇಲ್ಲ. ದುಡ್ಡು ಖರ್ಚಾಗುತ್ತೆ, ಹಾಗೆ ಪದೇ ಪದೇ ವ್ಯಾಕ್ಸಿಂಗ್ ಮಾಡಿಸೋದ್ರಿಂದ ಸ್ಕಿನ್ ಕೂಡ ಹಾಳಾಗುತ್ತೆ, ಸ್ವಲ್ಪ ಲೂಸ್ ಆಗುತ್ತೆ ಅಂತಾರೆ. ಹಾಗಾದರೆ ನಾವು ಸೊಲ್ಯೂಷನ್ ನೋಡೋಣ ಅಂತ ಹೋದರೆ ಲೇಸರ್ ತುಂಬಾ ಕಾಸ್ಟ್ಲಿ ಆಗುತ್ತೆ, ಎಲ್ಲರ ಕೈಲೂ ಅಫೋರ್ಡೆಬಲ್ ಆಗಲ್ಲ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ನನಗೆ ಅಮೆಝಾನಲ್ಲೊಂದು ಒಳ್ಳೆಯ ಪ್ರಾಡಕ್ಟ್ ಸಿಕ್ತು. ಅದರಲ್ಲಿ ನಾವು ಇಷ್ಟೊಂದು ಅನ್ಬಾಕ್ಸ್ ಮಾಡ್ತಾ ಹಾಗೆ ನಿಮಗೆ ತೋರಿಸ್ತಾ ಕೂಡ ಇದ್ದೀನಿ. ಅದರ ಮೇಲೇ ತುಂಬಾ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಓಪನ್ ಮಾಡಿ ಒಳಗಡೆ ಏನೇನು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂತಲೂ ನೋಡ್ತಾ ಹೋಗೋಣ. ಪ್ಯಾಕಿಂಗ್ ವೈಸ್ ಓಕೆ. ಒಂದು ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಕವರು, ಒಂದು ಕವರ್ ಕೊಟ್ಟಿದ್ದಾರೆ, ಹಾಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತಾರೆ ನಾರ್ಮಲಿ. ವಿಲ್ಸಿ ಅದರ ಬಗ್ಗೆ ಏನೇನು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲು ಟ್ರಿಮ್ಮರ್ ಬಗ್ಗೆ ಬರೆದಿದ್ದಾರೆ. ಅದರ ಚಾರ್ಜಿಂಗ್ ಪಾಯಿಂಟ್ಸ್ ಇರ್ಬೋದು ಅಥವಾ ಅದರ ಹೆಡ್ ರಿಮೂವ್ ಮಾಡೋದ್ರ ಬಗ್ಗೆ ಇರಲಿ, ಎಲ್ಲ ಒಂದೊಂದಷ್ಟು ಡೀಟೇಲ್ಸ್ಗಳನ್ನು ನೀಟಾಗಿ ಡೀಟೇಲಾಗಿ ವಿತ್ ಇಮೇಜಲ್ಲಿ ನಮಗಿಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಒಂದೇ ಟ್ರಿಮ್ಮರ್ಗೆ 2ರಿಂದ 3 ಹೆಡ್ಗಳನ್ನು ಅಂದರೆ 3 ಥರದ ಬ್ಲೇಡ್ಗಳನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು, ಚಾರ್ಜಿಂಗ್ ಕೆಪಾಸಿಟಿ, ಹಾಗೆ USB ಕೇಬಲ್ ಕೊಟ್ಟಿದ್ದಾರೆ. ಅದರ ಕೆಪಾಸಿಟಿಗಳನ್ನು ಕೂಡ ನೀಟಾಗಿ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಥರ ಇದಕ್ಕಿಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ನಾರ್ಮಲ್ ಮೊಬೈಲ್ ಚಾರ್ಜರ್ ಥರ ಇಲ್ಲ, ಡಿಫ್ರೆಂಟಾಗಿದೆ ಅಂತ ತೋರಿಸಿದ್ದಾರೆ. ಮ್ಯಾನ್ಯಲ್ ನೋಡಿಬಿಟ್ಟು ಡಿಸೈಡ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಓಕೆ, ಫೇಶಿಯಲ್ ಹೇರ್ ರಿಮೂವಲ್ಗೆ ಕೂಡ ಒಂದು ಆಪ್ಷನ್ ಇದೆ. ಹಾಂ, ಖಂಡಿತ. ಆ್ಯಕ್ಚುಲಿ ಫೇಶಿಯಲ್ಗೆ ನಾವು ಪದೇ ಪದೇ ವ್ಯಾಕ್ಸ್ ಮಾಡ್ಸೋಕ್ಕಾಗಲ್ಲ. ಹಾಗಂತ ಲೇಸರು ಕಾಸ್ಟ್ಲಿ. ಇನ್ನೇನು ಮಾಡೋಣ, ಥ್ರೆಡ್ಡಿಂಗ್ ಮಾಡಿಸಿದ್ರೂ ಎಷ್ಟು ಅಂತ ಮಾಡ್ಸೋಕ್ಕಾಗುತ್ತೆ, ಅಥವಾ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ. ಸೊ ನಮಗೆ ಹೀಗಿದ್ದಾಗ ಬೆಟರು ಟ್ರಿಮ್ಮರ್. ಹಾಗೆ ಐಬ್ರೋ ಶೇಪರ್ ಕೂಡ ಕೊಟ್ಟಿದ್ದಾರೆ. ಐಬ್ರೋ ರಿಸ್ಕಿ, ನೀಟಾಗಿ ನೋಡಿಕೊಂಡೇ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಆಮೇಲೆ ಶೇಪ್ ಹಾಕೋದಕ್ಕೂ ಕೂದಲಿಲ್ಲ ಆಗುತ್ತೆ. ಅದರ ಬಗ್ಗೆ ಒಂದಿಷ್ಟು ಡೀಟೇಲ್ಸು, ಮಾಹಿತಿ, ಹೇಗೆ ಕ್ಲೀನ್ ಮಾಡಬೇಕು ಅಥವಾ ಹೇಗೆ ಓಪನ್ ಮಾಡ್ಕೋಬೇಕು ಕ್ಲೀನ್ ಮಾಡೋದಕ್ಕೆ ಅನ್ನುವಂಥ ಡೀಟೇಲ್ಗಳನ್ನು ಕೂಡ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅಷ್ಟೊಂದು ವಿಡಿಯೋದಲ್ಲಿ ನೀಟಾಗಿ ಏನೇನು ಬರೆದಿದ್ದಾರೆ ಅಂತ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಂತಂದರೆ ಈಗಲೇ ವಿಡಿಯೋ ತುಂಬ ಉದ್ದ ಆಗುತ್ತೆ. ಮತ್ತು ಹೇಳಬೇಕು ಅಂತಂದರೆ ಅಷ್ಟು ಅಕ್ಷರಗಳನ್ನು ಕವರ್ ಮಾಡಿ ವಿಡಿಯೋ ಮಾಡೋದು ನನಗೆ ಕೂಡ ಕಷ್ಟ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ತಿಳಿದಂಥ ನಾಲೆಜ್ಗಳನ್ನು ಅಥವಾ ವಿಡಿಯೋಗಳನ್ನು ನಾನು ಹಂಚ್ಕೊತೀನಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಡೀಟೇಲ್ಸನ್ನು ಕೂಡ ತುಂಬಾ ಇನ್ ಡೀಟೇಲಾಗಿ ಏನೇನು ಬೇಕು ಯೂಸ್ ಮಾಡೋದಕ್ಕೆ, ಅಥವಾ ಹೇಗೆ ಯೂಸ್ ಮಾಡಬೇಕು, ಏನೇನು ಪ್ರಿಕಾಷನ್ ಇಟ್ಕೊಂಡಿರಬೇಕು, ಈಚ್ ಆ್ಯಂಡ್ ಎವ್ರಿಥಿಂಗನ್ನು ಕೂಡ ನೀಟಾಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಪಾಯಿಂಟ್ಸ್ಗಳನ್ನು. ತುಂಬಾ ಪಾಯಿಂಟ್ಸ್ಗಳನ್ನು ನೀಟಾಗಿ ಇನ್ ಡೀಟೇಲಾಗಿಯೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ಬುಕ್ಲೆಟ್ ಸಾಕು, ಪ್ರಾಡಕ್ಟ್ ನೋಡೋಣ ಇವಾಗ. ಬುಕ್ಲೆಟಲ್ಲಿ ಹೇಳಿದ್ರಲ್ಲ, ಮೊದಲನೇದಾಗಿ ಕೇಬಲ್. ಅದಕ್ಕೆ ಸ್ಪೆಷಲ್ ಕೇಬಲ್ಲೇ ಕೊಟ್ಟಿದ್ದಾರೆ. ನಾರ್ಮಲಿ ಓಕೆ, ಮೊಬೈಲ್ ಚಾರ್ಜರ್ ಥರ ಇದನ್ನು ಹಾಕಲಿಕ್ಕೆ ಆಗೋದಿಲ್ಲ. ಓಕೆ, ಚಾರ್ಜ್ ಮಾಡಿ ನೋಡುವ. ಓಕೆ, ಆ್ಯಸ್ ಇಟ್ ಇಸ್ ಇಮೇಜಲ್ಲಿ ಇದ್ದಾಗೇ ಇದೆ. ಇದೆಂತ? ಹಾಂ, ಆಯಿತು. ಅಡಾಪ್ಟರ್ನ ಕೊಟ್ಟಿರಲ್ಲ, ನಮ್ಮ ಮೊಬೈಲ್ ಅಡಾಪ್ಟರನ್ನೇ ಬಳಸ್ಕೋಬೇಕಾಗತ್ತೆ. ಆಮೇಲೆ ಬಂದು ಇದು
ಫೇಶಿಯಲ್ ಹೇರ್ ರಿಮೂವರ್ಗೆ ಯೂಸ್ ಮಾಡುವಂಥ ಹೆಡ್. ಓಪನ್ ಮಾಡೋದಕ್ಕೆ ಆಪ್ಷನ್ ಇದೆ. ಸ್ಪ್ರಿಂಗ್ಗಳನ್ನು ಕೊಟ್ಟಿದ್ದಾರೆ. ಸ್ಪ್ರಿಂಗ್ ಮೇಲೆ ಕೆಲಸ ನಿರ್ವಹಿಸೋದು. ಎರಡನೇದಾಗಿ ಐಬ್ರೋ ಮಾಡೋದಕ್ಕೆ ಇರುವಂಥ ಹೆಡ್ ಇದು. ಹಾಗೆ ಟ್ರಿಮ್ಮರ್ ಜೊತೆಗೆ ಒಂದು ಹೆಡ್ ಆ್ಯಡ್ ಆಗಿದೆ. ಸೊ ಟೋಟಲಿ 3 ವೆರೈಟೀಸ್ ಇನ್ 1 ಟ್ರಿಮ್ಮರ್. ಒಂದೇ ಟ್ರಿಮ್ಮರಲ್ಲಿ ನಮಗೆ 3 ರೀತಿಯ ವೆರೈಟಿ ಆದಂಥ ಒಂದು ಇದನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಕ್ಲೀನ್ ಮಾಡೋದಕ್ಕೆ ಒಂದು ಬ್ರಷ್. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬಳಸಬಹುದು. ಸಣ್ಣ ಪುಟ್ಟ ಅಂದರೆ ಕೂದಲಿನ ಭಾಗಗಳು ಉಳ್ಕೊಂಡಿದ್ರು ಕೂಡ ನೀಟಾಗಿ ಮಾಡುತ್ತೆ. ಹಾಗೆಯೇ ಟ್ರಿಮ್ಮರ್ ಜೊತೆಗೆ ಇನ್ನೊಂದು ಹೆಡ್ಡು ಆಲ್ರೆಡಿ ಸಿಕ್ಕಾಗೆ ಇದೆ. ಜನರಲ್ ಕೈ ಶೇವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಕೈಗೆ ನೀಟಾಗಿ ಕೂರುತ್ತೆ, ಕರೆಕ್ಟಾಗಿ ಫಂಕ್ಷನ್ ನಿರ್ವಹಿಸ್ತಾ ಇದೆ. ಚೆನ್ನಾಗಿದೆ. ಹಾಗೆ ನೋಡಿ ಇಲ್ಲಿ ಈ ಥರ ಬ್ಲೇಡ್ ಇದೆ. ಈ ಬ್ಲೇಡ್ ಆ್ಯಕ್ಚುಲಿ ಕೆಲಸ ಮಾಡಬೇಕಾಗಿತ್ತು. ಈ ಥರ ಸ್ಪ್ರಿಂಗ್ ಬೇಸಲ್ಲಿ ಕೂತಿರುತ್ತೆ. ಸೊ ಅದರಿಂದ ಟ್ರಿಮ್ಮರ್ ಕೆಲಸ ಮಾಡುತ್ತೆ. ಈ ಥರ ಆನ್ ಮಾಡಿದಾಗ ಸಣ್ಣದಾಗಿ ಗುಂಜಿನ ಸೌಂಡ್ ಕೂಡ ಬರ್ತಾ ಇದೆ. ಬ್ಯಾಕ್ಗ್ರೌಂಡಲ್ಲಿ ಹೊರಗಡೆ ತುಂಬ ನಾಯ್ಸ್ ಇದ್ದಿದ್ದರಿಂದ ನಾನು ವಿಡಿಯೋ ಸೌಂಡನ್ನು ಮ್ಯೂಟ್ ಮಾಡಿದ್ದೆ. ಹಾಗಾಗಿ ನಿಮಗೆ ಬಹುಶಃ ಇದರ ಟ್ರಿಮ್ಮರ್ ಸೌಂಡ್ ಕೂಡ ಕೇಳಿಸಲ್ಲ ಅಂತೀನಿ. ಇದು ಒಂದು ಐಬ್ರೋ ಟ್ರಿಮ್ಮರ್, ಐಬ್ರೋ ಹೆಡ್. ಇದು ಕೂಡ ಹಾಗೆ ನೀಟಾಗಿ ಕೊಡ್ತಿದೆ, ಚೆನ್ನಾಗಿದೆ. ಪ್ರಯೋಗ ಮಾಡಿ ನೋಡೋಣ ಒಮ್ಮೆ. ಮತ್ತು ಫಾಸ್ಟಾಗಿ ವರ್ಕ್ ಮಾಡುತ್ತೆ, ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೇನ್ಲೆಸ್. ನಿಮಗೆ ಬೇಕಾಗಿರೋದೇ ಅದು ಪೇನ್ಲೆಸ್ ಆಗಿದೆ. ಆ್ಯಕ್ಚುಲಿ ವರ್ಕ್ ಇದೆ ಕೂಡ. ಒಂದು ಸಲ ಸಲೂನ್ಗೆ ಹೋದ್ರೇ ನಮಗೆ ಆಗುತ್ತೆ ಮಿನಿಮಮ್ 1,500-1,500ವರೆಗೂ. ಒಳ್ಳೆ ಚಾಕ್ಲೇಟ್ ಪ್ಯಾಕ್ಸ್ ಎಲ್ಲ ಮಾಡಿಸ್ತೀವಿ ಅಂತ ಹೋದರೆ 900 ಕಡಿಮೆ ಅಂತೂ ಯಾವುದೂ ಇಲ್ಲ. ಅದನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲೂ ಮಾಡ್ಬೋದು. ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇಟ್ಟಿರ್ತೇನೆ. ಯಾರಿಗಾದ್ರೂ ಇಷ್ಟ ಆದರೆ ಬೇಕಿದ್ರೆ ಅಲ್ಲಿನೇ ಹೋಗಿ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಈ ಥರ ನೀಟಾಗಿ ಕೂಡಿಸೋದು ಕೂಡ ಈಸಿಯಾಗಿದೆ. ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ ಅಥವಾ ಏನು ಕಷ್ಟ ಆಗಲ್ಲ. ಈಸಿಯಾಗಿ ಆರಾಮಾಗಿ ಅದನ್ನು ಕೂಡಿಸಿ ನಾವು ಬಳಸಬಹುದು. ಇಲ್ಲಿ ತೋರಿಸುತ್ತೆ ನಮಗೆ ನೋಡಿ. ಚಾರ್ಜ್ ಕಮ್ಮಿ ಇದ್ದಾಗ ನಮಗೆ ಇದು ಕೆಂಪು ಬಣ್ಣದಲ್ಲಿ ರೆಡ್ ಕಲರಲ್ಲಿ ತೋರಿಸುತ್ತೆ. ಹಾಗೆಯೇ ಚಾರ್ಜ್ ಫುಲ್ ಆಗ್ತಾ ಇದ್ದಂಗೆ ಗ್ರೀನ್ ಕಲರಲ್ಲಿ ತೋರಿಸುತ್ತೆ. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆಯಲ್ಲಿ, 3/4 ಗಂಟೆನೂ ಬೇಡ, ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಚಾರ್ಜ್ ಫುಲ್ ಆಗುತ್ತೆ. ಕೇಬಲ್ನ ಫಸ್ಟು ನೀಟಾಗಿ ಎತ್ತಿಟ್ಕೊಬೇಕು ನಾನು. ಯಾಕೆಂದರೆ ಮೊಬೈಲ್ಗಳ ಕೇಬಲ್ಗಳು, ವಾಚಿನ ಕೇಬಲ್ ಎಲ್ಲದ್ರ ಜೊತೆಗೆ ಇದು ಒಂದು ಕೇಬಲ್ಲು. ಅಮ್ಮ ನೋಡಿದ್ರೆ ಬೈತಾರೆ, ಕೇಬಲ್ ಅಂಗಡಿ ಇಡ್ತೀಯಾ ಅಂತ. ಹಾಗೆಯೇ ಒಂದೆರಡು ಎಕ್ಸ್ಟ್ರಾ ಸ್ಪ್ರಿಂಗ್ಗಳನ್ನು ಕೊಟ್ಟಿದ್ದಾರೆ. ಮೇನ್ಲಿ ಇದರ ಹೆಡ್ ವರ್ಕ್ ಆಗೋದೇ ಸ್ಪ್ರಿಂಗ್ ಮೇಲೆ ಅಲ್ಲ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಸ್ಪ್ರಿಂಗನ್ನು ಕೂಡ ಇದ್ರ ಜೊತೆಗೆ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಪ್ರಾಡಕ್ಟ್ ಇಷ್ಟ ಆಗಿದೆ ಅಂದ್ಕೋತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ, ವರ್ತ್ ಇದೆ. ಸೊ ಇಲ್ಲಿ ನೋಡಿ, ನನ್ನ ಕೈ ಮೇಲಿನ ಇದು ಕೂಡ ನೀಟಾಗಿ ಕ್ಲಿಯರ್ ಆಗಿದೆ. ಯಾವುದೇ ರೀತಿ ನೀವು ಟ್ರಿಮ್ಮರಲ್ಲಿ ಬಳಸಿ ಏನೇ ರೀತಿಯಾಗಿ ನೀವು ಟ್ರಿಮ್ ಮಾಡಿದರೆ ಕೂಡ ಕೈಗೆ ಇರಲಿ ಫೇಸ್ಗೆ ಇರಲಿ ಅಲೋವೆರಾ ಜೆಲ್ ತುಂಬಾ ಒಳ್ಳೆಯದು.